ಸ್ವಾಮಿಯೇ ಶರಣಮಯ್ಯಪ್ಪ. ಈ ವಿಡಿಯೋನ ನಮ್ಮ ಫ್ರೆಂಡ್ ಸುಬ್ಬುಗೆ ಟ್ರಿಬ್ಯೂಟ್ ಮಾಡ್ತಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಲಾಸ್ಟಲ್ಲಿ ಕೆಲವೊಂದು ಫೋಟೋ ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆವಾಗಲೇ ನಾನು ಹಾಕೋ ಲೇಟೆಸ್ಟ್ ವೀಡಿಯೋಸು ಮತ್ತು ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಶಬರಿಮಲೆ ದೇವಸ್ಥಾನ ರೀಚ್ ಮಾಡೋಕ್ಕೆ ನಿಮಗೆ ಸುಮಾರು 3 ದಾರಿಗಳ ಆಪ್ಷನ್ ಇದೆ. ಸೊ ಮೊದಲನೇ ದಾರಿ ಯಾವುದು ಅಂದರೆ ದೊಡ್ಡಪಾದೆ ಅಂತೀವಿ, ಅಲ್ಲಿ 60 ಕಿಲೋಮೀಟ್ರ್ ಕಾಡಿಂದ ನಡ್ಕೊಂಡು ಹೋಗೋ ಪಾದೆ. ಸೊ ಎರಡನೇ ದಾರಿ ಯಾವುದು ಅಂದರೆ ಚಿಕ್ಕಪಾದೆ ಅಂತೀವಿ, ನಿಮ್ಗೆ ಗೊತ್ತಿರೋಂಗೆ ಪಂಪಾಯಿಂದ ಒಂದು 4-5 ಕಿಲೋಮೀಟ್ರು ನಡ್ಕೊಂಡು ಹೋಗ್ತೀವಿ. ಸೊ ಮೂರನೇ ದಾರಿ ಯಾವುದು ಅಂದರೆ ಪುಲಿಮೇಡು ರೂಟ್ ಅಂತಾರೆ ಇದನ್ನು. ನೀವೇನಾದರೂ ಪುಲಿಮೇಡು ರೂಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕುಮ್ಳಿಯಿಂದ ನಿಮಗೆ ತುಂಬ ಬಸ್ ಫೆಸಿಲಿಟೀಸ್ ಇದೆ, ಇಲ್ಲಾಂದರೆ ಜೀಪ್ ಫೆಸಿಲಿಟೀಸ್ ಕೂಡ ಇದೆ. ನನ್ನ ಕೇಳಿದ್ರೆ ಆದಷ್ಟು ಈ ರೂಟ್ನ ಅವಾಯ್ಡ್ ಮಾಡ್ಕೊಳ್ಳಿ. ಏನಕ್ಕಂದರೆ ಇದು ಪೆರಿಯಾರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಎಲ್ಲ ಟೈಮಲ್ಲೂ ಅನಿಮಲ್ಸ್ ಮೂಮೆಂಟ್ಸ್ ಖಂಡಿತ ಇರುತ್ತೆ. ನೋಡಿ, ಇದೇ ಬಂದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಅಂತೀವಿ. ಸೊ ಇಲ್ಲಿಂದ ನಾವು ಹತ್ತಕ್ಕೆ ಶುರು ಮಾಡಿದ್ದು. ಎಲ್ಲ ನಾವು ಹತ್ತವಾಗ ಆಲ್ಮೋಸ್ಟ್ ಇಟ್ ವಾಸ್ 1 o'clock. ಸೊ ಮೆತ್ತಿಗೆ ನಾವು ಒಂದು 14 ಜನ ಜೊತೆಗಿದ್ರಿ. ಸೊ ಮೆತ್ತಿಗೆಲ್ಲ ಗ್ರೂಪಲ್ಲೆಲ್ಲ ಒಬ್ಬೊಬ್ಬರಾಗಿ ಜೊತೆಗೆಲ್ಲ ಹತ್ತಕ್ಕೆ ಶುರು ಮಾಡಿದ್ವಿ. ನೀವೇನಾದರೂ ಈ ರೂಟ್ನ ತೊಗೊಬೇಕು ಅಂತ ಇದ್ದರೆ ಬೆಳಗಿನ ಜಾವ 7 AM ಇಂದ ಮಧ್ಯಾಹ್ನ 2 PM ವರೆಗೂ ಮಾತ್ರ ಇವರು ಎಂಟ್ರಿ ಅಲೋ ಮಾಡ್ತಾರೆ. ಆಮೇಲೆ ಇವರು ಎಂಟ್ರಿ ಬಿಡಲ್ಲ. ಸೊ ಇಲ್ಲಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ ಸತ್ರಂ ಪಾಯಿಂಟ್ ಟು ಸನ್ನಿಧಾನಂ. ಸೊ ಈ ರೂಟನ್ನೇ ನಾವು ಹೋಗಬೇಕು. ಲೆಫ್ಟ್ ಸೈಡಲ್ಲಿ ನೋಡ್ತಿರಲ್ಲ, ಅದೆಲ್ಲ ಎಲೆಕ್ಟ್ರಿಕ್ ಫೆಂಚಸ್ಸು. ಏನಕ್ಕಂದರೆ ಅನಿಮಲ್ಸ್ ಬರಬಾರ್ದು ಅಂತ ನಮ್ಮ ಒಂದು ಸೇಫ್ಟಿಗೆ ಅವ್ರು ಹಾಕಿಟ್ಟವ್ರೆ. ಸೊ ನಾವು ಇಲ್ಲಿಂದ ನಾವು ಮುಂದೆ ಹತ್ಕೊಂಡು ಹೋಗ್ತೀವಿ. ಇನಿಷಿಯಲಾಗಿ ನೀವು ಏನು ನೋಡ್ತೀರೋ ಅದು ಬಂದು ಕಂಪ್ಲೀಟ್ಲಿ ಒಂಥರ ಹೈಟ್ ಇರುತ್ತೆ. ಸೊ ಇನಿಷಿಯಲ್ ಪಾಯಿಂಟಲ್ಲಿ ನಾವು ನೋಡಿದಾಗ ನಮಗೆ ತುಂಬ ಭಯ ಅನ್ನಿಸ್ಬಿಡ್ತು, ಏನು ಹಿಂಗೆ ಹತ್ತುತ್ತೀವೋ ಏನೋ ಎತ್ತ ಅಂತ. ಆಮೇಲೆ ನಾವು ಹತ್ತಕ್ಕೆ ಒಂದಿನ ಮುಂಚೆ ತುಂಬ ಮಳೆ ಬಂದಿತ್ತು ಅನಿಸುತ್ತೆ. ಸೊ ಗ್ರೌಂಡ್ ಬಂದು ತುಂಬ ವೆಟ್ಟಿತ್ತು. ಸೊ ತುಂಬ ಸ್ಲಿಪ್ ಆಗ್ತಿತ್ತು ಬೇರೆ. ಸೊ ಆದಷ್ಟು ನಿಧಾನವಾಗಿ ಹತ್ರಿ, ಏನೋ ಅರ್ಜೆಂಟ್ ಏನಿಲ್ಲ. ಅಲ್ಲಿ ನಿಮಗೆ ಸೈಡೆಲ್ಲ ಗೊತ್ತಲ್ಲ, ದಾರ ಇದು ದೊಡ್ಡ ಸಪೋರ್ಟ್ ಇದು ಕೊಟ್ಟಿರ್ತಾರೆ, ದಾರ ಕೊಟ್ಟಿರ್ತಾರೆ, ಅದನ್ನು ಹಿಡ್ಕೊಂಡೇ ನೀವು ಮೆತ್ತಿಗೆ ಹತ್ಕೊಂಡು ಹೋಗ್ಬೋದು. ಸೊ ಸ್ವಲ್ಪ ದೂರ ಒಂದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ವರೆಗೂ ನಿಮ್ಗೆ ಆಲ್ಮೋಸ್ಟ್ ಹಿಂಗೆ ಇರುತ್ತೆ, ಈ ಥರನೇ ಇರುತ್ತೆ ಹೈಟ್ನ ಮೆತ್ತಿಗೆ ನೀವು ಹತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಿಮಗೆ ಸ್ಟ್ರೈಟ್ ವೇ ಸಿಕ್ಬಿಡುತ್ತೆ. ಅಲ್ಲಿಂದ ನೀವು ಮೆತ್ತಿಗೆ ನಡ್ಕೊಂಡು ಹೋಗ್ಬೋದು. ಬಟ್ ಆದಷ್ಟು ರೆಸ್ಟ್ ಮಾಡ್ಕೊಳ್ಳಿ. ರೆಸ್ಟ್ ಮಾಡಿ ನಿಧಾನವಾಗಿ ಹತ್ರಿ. ಆದಷ್ಟು ಇನ್ನೊಬ್ರನ್ನ ಸಪೋರ್ಟ್ ಮಾಡಿ. ಸೊ ಯಾರಿಂದ ಆಗಲ್ಲ ಅವ್ರನ್ನ ಸಪೋರ್ಟ್ ಮಾಡ್ತೀರಿ. ಸೊ ಏನು ಅರ್ಜೆಂಟ್ ಏನಲ್ಲ, ನೀವು ಅರ್ಜೆಂಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಬಿದ್ದರೆ ನಿಮಗೆ ಪ್ರಾಬ್ಲಮ್ಮು. ಸೊ ಇಟ್ಸ್ ಗೊತ್ತಲ್ಲ, ಕಂಪ್ಲೀಟ್ ಫಾರೆಸ್ಟ್ ಆಗಿರೋದ್ರಿಂದ ಸೊ ಮೆತ್ತಿಗೆ ನಡೀರಿ. ಸೊ ಆದಷ್ಟು ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡಿ. ವಾಟರ್ ಬಾಟ್ಲ್ ಅಂದರೆ ಅಲ್ಲಿ ನಿಮಗೆ ಪ್ಲಾಸ್ಟಿಕ್ ಬಾಟ್ಲ್ ಬಿಡಲ್ಲ. ಸೊ ಸ್ಟೀಲ್ ಬಾಟ್ಲೇ ಅಲೋ ಮಾಡ್ತಾರೆ. ಸ್ಟೀಲ್ ಬಾಟ್ಲು ಇಲ್ಲ ನಿಮ್ಮಿಂದ ಏನಾಗುತ್ತೋ, ಇಲ್ಲ ಗ್ಲೂಕೋಸ್ ಪೌಡರ್ ಇರುತ್ತೆ, ಗ್ಲೂಕೋಸ್ ತೊಗೊಳ್ಳಿ, ORS ತೊಗೊಳ್ಳಿ. ಸೊ ಮೆತ್ತಿಗೆ ಗ್ರೂಪಲ್ಲೇ ಹೋಗಿ ಆದಷ್ಟು. ಸೊ ನೀವು ನೋಡ್ಬೋದು ಎಲ್ಲ ಕಡೆಗೂ, ನೀವು ಗೊತ್ತಲ್ಲ ಈ ಆನೆಗಳು ಓಡಾಟ ಇರುತ್ತೆ. ಸೊ ನೀವೇನು ಪ್ಯಾನಿಕ್ ಆಗೋದು ಬೇಡ. ಆಲ್ಮೋಸ್ಟ್ ನಿಮ್ಮನ್ನು ಫಾರೆಸ್ಟ್ ಆಫೀಸರ್ಸ್ ಬಂದು ನೋಡ್ತಾನೆ ಇರ್ತಾರೆ, ಮಾನಿಟರ್ ಮಾಡ್ತಾನೆ ಇರ್ತಾರೆ. ಅನಿಮಲ್ ಮೂವ್ಮೆಂಟ್ಸ್ ನಮ್ಮನ್ನು ಸ್ಟಾಪ್ ಮಾಡಿಸ್ತಾರೆ. ಸೊ ಏನು ಭಯ ಇಲ್ದರೆ ಆ ರೂಟ್ ಹೆಂಗಿರುತ್ತೋ ಆ ರೂಟಲ್ಲೇ ನೀವು ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿ ಬರೋಕ್ಕೆ ಆಲ್ಮೋಸ್ಟ್ ನಮಗೊಂದು ಒನ್ ಅವರ್ ಆಯಿತು. ಸೊ ನಾವು ಈ ಪಾಯಿಂಟಿಗೆ ರೀಚ್ ಆದಾಗ ನಮ್ಗೆ ಕಂಪ್ಲೀಟ್ಲಿ ಅಂತ ನೀವು ನೋಡ್ತಿರಲ್ಲ, ಈ ಫಸ್ಟು ವ್ಯೂ ಪಾಯಿಂಟ್ ಸಿಕ್ತು. ಇದನ್ನು ನೋಡಿದಾಗೆ ನಮ್ಮ ಒಂದು ಏನನ್ನೋದು ಭಯ, ಪೇಯ್ನು ಒಂಥರ ಎಲ್ಲ ರಿಲೀವ್ ಆಗ್ಬಿಡ್ತು. ಅಲ್ಲಿ ಇದ್ದಿದ್ದ ಗಾಳಿ, ಸೌಂಡು ಮತ್ತು ವ್ಯೂ ಅಲ್ಲಿ ನೋಡಿದಾಗ ಕಂಪ್ಲೀಟ್ ನಾವೇ ಮೈ ಮರ್ತೋಗ್ಬಿಟ್ರಿ. ಆ ಥರ ಇತ್ತೆಲ್ಲ ಅಲ್ಲೇ ಥಿಂಗ್ಸು. ಮತ್ತು ನೀವು ನೋಡ್ಬೋದು ಕಾಡು ಉದ್ದಕ್ಕೂ ನಾವು ನಡೆಯೋ ಪಾದೆಯಲ್ಲಿ ಎಲ್ಲ ಕಡೆನೂ ಆನೆಗಳ ಕ್ರಾಸಿಂಗು ಇದ್ದೇ ಇತ್ತು. ಸೊ ನಿಮಗೆ ಹೇಳಿದ್ನಲ್ಲ, ಆನೆ ಹೆಜ್ಜೆ ಗುರುತು ಎಲ್ಲ ಕಡೆ ನಿಮ್ಗೆ ಕಾಣ್ತಿತ್ತು. ನಾನು ಒಂದು ವಿಡಿಯೋ ಹಾಕಿದೆ ನೋಡಿ. ಸೊ ಅಲ್ಲಿ ಆ ಫುಟ್ ಪ್ರಿಂಟ್ಸ್ ಇತ್ತು ನಿಮಗೆ ಎಕ್ಸಾಕ್ಟು ಹೆಂಗೆ ಅದು ಮೂವ್ ಆಯಿತು ಎತ್ತ ಅಂತ. ಸೊ ನಾವು ಅದ್ರ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಅದು ಕೆಲಸ ನೋಡ್ಕೊಂಡಿರುತ್ತೆ. ನಾವು ಬಂದಿರೋ ಕೆಲಸ ಏನೋ ಅದನ್ನು ಮಾಡ್ಕೊಂಡು ನಾವು ಆರಾಮಾಗಿ ದೇವ್ರು ನೆನೆಸ್ಕೊಂಡು ಏನೋ ಕಾಡಿನ ಪಾದೆಯಲ್ಲಿ ಹತ್ಕೊಂಡು ಹೋಗ್ತಾ ಇರ್ಬೋದು. இந்த வழி கூட்டாததுக்கு
நாங்க இங்க 2 யானையை பார்த்தோம் சாமியோ. ನಮ್ಮ ಇಡೀ ಎಕ್ಸ್ಪೀರಿಯೆನ್ಸಿಂದ ನಾನೊಂದು ಕೆಲವೊಂದು ಪಾಯಿಂಟ್ಸನ್ನು ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಸ್ಲೈಡ್ಸಲ್ಲಿ ಬರುತ್ತೆ ನಿಮಗೊಂದು 30 to 40 ಸೆಕೆಂಡ್ಸ್ ಕಂಪ್ಲೀಟ್ಲಿ ನನ್ನಿಂದ ಏನೆಲ್ಲ ಆಗುತ್ತೆ ಎಲ್ಲ ಕವರ್ ಮಾಡಿದ್ದೀನಿ. ಅದು ಪ್ಯೂರ್ಲಿ ನಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸು ಖಂಡಿತ ವೇರಿ ಆಗ್ಬೋದು, ಬಟ್ ಆದಷ್ಟು ಇದೆಲ್ಲ ಒಂದು ನೀವು ಹೋಗೋಕ್ಕೆ ಮುಂಚೆ ಇದೆಲ್ಲ ಒಂದು ಸತಿ ಅನಲೈಸ್ ಮಾಡಿ ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅದು ನಿಮಗೆ ಎಲ್ಲೋ ಒಂಚೂರು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಮ್ಮ ಗುರುಸ್ವಾಮಿಗಳಿಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನಕ್ಕಂದರೆ ಈ ರೂಟು ಸಜೆಸ್ಟ್ ಮಾಡಿದ್ದೆ ಅವರು. ಸೊ ಇನಿಷಿಯಲಾಗಿ ನಾವು ಸ್ಟಾರ್ಟ್ ಮಾಡಿದಾಗ ನಮಗೂ ಒಂಚೂರು ಭಯ ಇತ್ತು, ಹೆಂಗೆ ಹೋಗ್ತೀವಿ ಹೆಂಗೆ ಹತ್ತುತ್ತೀವಿ ಅನ್ನೋದು. ಬಟ್ ನಾವು ಶುರು ಮಾಡ್ತಾ ನಾವುಗಳೇ ತುಂಬ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿಬಿಟ್ರಿ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸನ್ನು. ನಮಗೊಂಥರ ಎಲ್ಲ ಹೊಸತನವಾಗಿತ್ತು. ಮತ್ತು ಆ ಗಾಳಿ, ಆ ಕಾಡಿನ ಶಬ್ದ, ಸೀನರಿ, ಆ ವ್ಯೂ ಇದೆಲ್ಲ ನಾವು ತುಂಬಾ ಎಂಜಾಯ್ ಮಾಡಿದ್ರಿ. ಆಮೇಲೆ ಈ ಥರ ಸೀನರೀಸ್ ಆಗಿರಲಿ, ಇಲ್ಲ ಈ ಥರ ಒಂದು ಲೊಕೇಶನ್ ಆಗಿರಲಿ, ಈ ಥರ ಥಿಂಗ್ಸ್ ನಾವು ಯಾವತ್ತೂ ನೋಡಿರಲಿಲ್ಲ. ಸೊ ಇದೊಂಥರ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಅನ್ಬೋದು ನಮ್ಮ ಲೈಫಲ್ಲಿ. ಈ ಲೊಕೇಶನ್ ನೀವೇನು ನೋಡ್ತಿದ್ದೀರೋ ಇದೇ ಒಂಥರ ಫಸ್ಟು ಚೆಕ್ ಪೋಸ್ಟ್ ಅನ್ಬೋದು. ಸೊ ಇಲ್ಲಿ ಮಾತ್ರ ನಮಗೆ ನೀರು ಸಿಕ್ತಿತ್ತು ಅಲ್ಲಿ. ಸೊ ದಾರಿ ಉದ್ದಕ್ಕೂ ನಮಗೇನೂ ಸಿಗಲಿಲ್ಲ. ಇಲ್ಲಿ ಬಂದಾಗ ಬರೀ ನೀರು ಮಾತ್ರ ಸಿಕ್ತಿತ್ತು. ಸೊ ನೀವು ನೀರನ್ನ ಕುಡ್ಕೊಂಡು ಇಲ್ಲಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂತು ಸೊ ಇಲ್ಲಿಂದ ನಿಮ್ಮ ಒಂದು ಜರ್ನಿನ ಶುರು ಮಾಡ್ಕೊಬೋದು. ಎಸ್, ನೀವು ಥಿಂಕ್ ಮಾಡ್ತಿರೋದು ಕರೆಕ್ಟು. ಇವರು ಈ ರೂಟ್ನ ಅವಾಯ್ಡ್ ಮಾಡಿ ಅಂತಿದ್ದಾರೆ. ಬಟ್ ನೀವುಗಳೇನಕ್ಕೆ ಈ ರೂಟ್ನ ತೊಗೊಂಡ್ರಿ ಅಂತ ನೀವೆಲ್ಲ ಥಿಂಕ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಆ ದಿನ ನೀಲಿಕಲ್ಲಿಂದ ಪಂಪಾವರೆಗೂ ತುಂಬ ಟ್ರಾಫಿಕ್ ಆಗ್ಬಿಟ್ಟಿತ್ತು. ಸುಮಾರು 13 to 15 hours ವೇಟಿಂಗ್ ಟೈಮ್ ಇತ್ತು. ಅದಕ್ಕೋಸ್ಕರ ನಾವು ಬಂದು ಈ ರೂಟ್ನ ತೊಗೊಂಡ್ರಿ. ಸೊ ನಾನು ತಿರ್ಗಾ ಈ ರೂಟ್ನ ಏನಕ್ಕೆ ಅವಾಯ್ಡ್ ಮಾಡಿ ಅಂತಿದ್ದೀನಿ ಅಂದರೆ, ಈ ರೂಟಲ್ಲಿ ನಿಮಗೆ ನೀರಿನ ಫೆಸಿಲಿಟಿ ಇಲ್ಲ. ಒನ್ಲಿ ಚೆಕ್ ಪೋಸ್ಟಲ್ಲಿ ಮಾತ್ರ ನಿಮ್ಗೆ ನೀರು ಸಿಗುತ್ತೆ. ಊಟದ ವ್ಯವಸ್ಥೆ ಇಲ್ಲ, ಮತ್ತು ಮೆಡಿಕಲ್ ಫೆಸಿಲಿಟಿ ಇಲ್ಲ. ನೀವೇನಾದರೂ ವಯಸ್ಸಾದವರಾಗಿದ್ದು ಮತ್ತು ಹೆಲ್ತ್ ಇಶ್ಯೂಸ್ ಇದ್ದು ಇಲ್ಲ ಮಕ್ಕಳನ್ನ ಕರ್ಕೊಂಬರ್ತೀನಿ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ರೂಟ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇವಾಗ ನಾವು ಆಲ್ಮೋಸ್ಟ್ ಪುಲಿಮೇಡು ಚೆಕ್ ಪೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಇಲ್ಲಿ ಮಾತ್ರ ನಿಮಗೆ ನೀರು ಸಿಗುತ್ತೆ, ಕೆಲವೊಂದು ಫುಡ್ಡು ಸಿಗುತ್ತೆ. ಫುಡ್ ಅಂದರೆ ಕೇರಳ ಕಡೆ ಅಂತಾರಲ್ಲ, ಗಂಜಿ ಅಂತಾರಲ್ಲ, ಸೊ ಗಂಜಿ ಸಿಗುತ್ತೆ. ಸೊ ಆದಷ್ಟು ಗಂಜಿನ ಕುಡ್ಕೊಂಡು ನಿಮ್ಮ ಒಂದು ಜರ್ನಿನ ಶುರು ಮಾಡಿ. ಏನಕ್ಕಂದರೆ ನೀವು ಈ ಪಾಯಿಂಟಿಂದ ನೀವು ಬಿಟ್ಟರೆ ನಿಮ್ಗೆ ಇಲ್ಲೇನೂ ಸಿಗೋಲ್ಲ. ನೆಕ್ಸ್ಟ್ ನಿಮ್ಗೆ ಆಲ್ಮೋಸ್ಟ್ ಒಂದು 6 ಕಿಲೋಮೀಟ್ರ್ ಇದೆ ಇಲ್ಲಿಂದ ನೀವು ಇಳಿಬೇಕು ಅಂದರೆ ಸನ್ನಿಧಾನಮ್ಗೆ. ಸೊ ಇನ್ನು ಮುಂದೆ ಹೋಗೋ ದಾರಿ ಪೂರ್ತಿ ಬರೀ ಇಳಿಯೋ ದಾರಿನೇ ಇರುತ್ತೆ. ಬರೀ ನೀವು ಸ್ಲೋಪಲ್ಲಿ ಇಳ್ಕೊಂಡೇ ಹೋಗೋದಿರುತ್ತೆ. ಈ ಸ್ಪಾಟ್ನ ನೀವೇನು ನೋಡ್ತಿದ್ದೀರೋ ಇದು ಬಂದು ಒಂಥರ ಪುಲಿಮೇಡು ಎಂಡಾಗೋ ಜಾಗ ಅಂತಲೇ ಹೇಳ್ಬೋದು. ಬಿಕಾಸ್ ಇಷ್ಟು ದೂರ ನಾವು ಏನು ಬಂದರೋ ದಾರಿ ಪೂರ್ತಿ ನೋಡ್ಬೋದು. ಲೊಕೇಶನ್ನು ಕಂಪ್ಲೀಟ್ಲು ಹುಲ್ಲಲ್ಲೇ ಕವರ್ ಆಗಿರುತ್ತೆ. ಆ್ಯಕ್ಚುಲಿ ಒನ್ ಮೋರ್ ಥಿಂಗ್ ಏನು ಅಂದರೆ, ಈ ಪ್ಲೇಸ್ನ ತುಂಬ ಜನ ಪುಲಿಮೇಡು ಅಂತಾರೆ. ಆ್ಯಕ್ಚುಲಿ ಪುಲಿಮೇಡು ಅಂದರೆ ಹುಲಿ ಇರೋ ಬೆಟ್ಟ ಅಂತೀವಿ. ಸೊ ಅದಲ್ಲ ಆ್ಯಕ್ಚುಲ್ ಪ್ರೊನೌನ್ಸಿಯೇಷನು. ಇದು ಪುಲ್ಮೇಡು ಅಂದರೆ ಪುಲ್ ಅಂದರೆ ಮಲಯಾಳಂ ತಮಿಳಲ್ಲಿ ಬಂದು ಇದಂತಾರೆ, ಏನೋ ಹುಲ್ಲು ಅಂತಾರೆ. ಸೊ ಹುಲ್ಲಿನ ಬೆಟ್ಟನ ಅವರು ಪುಲ್ಮೇಡು ಅಂತಾರೆ. ಬಟ್ ನಾವು ತಪ್ಪಾಗಿ ಪುಲಿಮೇಡು ಅಂತ ಪ್ರೊನೌನ್ಸ್ ಮಾಡ್ತೀವಿ, ಅದು ತಪ್ಪು. ಇದೇ ಥರ ಈ ಒಂದೇ ಬೆಟ್ಟ ಹೇಳಿ ಅಥವಾ ಕಡಿಮೆ
ಸೊ ಈ ಸ್ಪಾಟಿಗೆ ಬರೋಷ್ಟಲ್ಲಿ ನಮ್ಗೆ ಆಲ್ಮೋಸ್ಟ್ ಈವ್ನಿಂಗ್ ಆಗ್ಬಿಟ್ಟಿತ್ತು. ಒಂಥರ ನೋಡ್ತಿರಲ್ಲ ಕತ್ಲೆ ಶುರುವಾಗ್ಬಿಟ್ಟಿತ್ತು. ಸೊ ಇನ್ನು ಮುಂದೆ ಇಡೀ ದಾರಿ ಪೂರ್ತಿ ಕಂಪ್ಲೀಟ್ ಡೆನ್ಸ್ ಫಾರೆಸ್ಟು. ನೀವು ಮೇಲೆ ನೋಡಿದ್ರು ಕೂಡ ನಿಮ್ಗೇನು ಕಾಣಲ್ಲ, ಆ ಲೆವೆಲ್ಗೆ ಥಿಕ್ ಫಾರೆಸ್ಟ್ ಇದು. ಸೊ ಇಲ್ಲಿ ಬಂದು ನಾವು ಹೇಳಿದ್ನಲ್ಲ, ನಾವು ಶುರು ಮಾಡಿ ಸ್ವಲ್ಪ ಲೇಟ್ ಆಗ್ಬಿಡ್ತು 1 ಗಂಟೆಗೆ. ಸೊ ಅದಕ್ಕೆ ಈವ್ನಿಂಗ್ ಆಗ್ಬಿಡ್ತು. ಬಟ್ ಆದಷ್ಟು ನೀವು ಬೇಗನೆ ಬಿಟ್ಟರೆ ನೀವು 6:30 ಒಳಗೆ ಸನ್ನಿಧಾನ ರೀಚ್ ಆಗ್ಬಿಡ್ತೀರ. ಸೊ ಈ ಒಂದು ಪ್ರಾಬ್ಲಮ್ ನಿಮ್ಗೆ ಇರಲ್ಲ. ಸೊ ನಾವು ಕತ್ಲೆಯಲ್ಲಿ ಹಾಕೊಂಡ್ಬಿಟ್ಟು ತುಂಬ ಕಷ್ಟ ಆಗ್ಬಿಡ್ತು ಆಚೆ ಬರೋಷ್ಟಲ್ಲಿ. ಈ ನೈಟ್ ಟ್ರೆಕ್ಕಿಂಗ್ ಅಂತೂ ನಮ್ಮ ಲೈಫಲ್ಲೇ ಮರೆಯೋಕ್ಕಾಗಲ್ಲ, ಅಷ್ಟು ಮೆಮೊರಬಲ್ ಆಗಿತ್ತು ನಮಗೆ. ಸೊ ನಾನು ಹೇಳೋದು ನಿಮ್ಗೇನು ಅಂದರೆ, ಕಾಡಿನ ಮಧ್ಯೆ ಕತ್ಲೆ ಆಗಿ ಶುರು ಆಗ್ಬಿಟ್ರೆ ಆದಷ್ಟು ಎಲ್ಲೂ ಕೂತ್ಕೊಳ್ಳೋಕೆ ಹೋಗಬೇಡಿ. ಮೆತ್ತಿಗೆ ನೀವು ನಡ್ಕೊಂಡು ಬಂದ್ಬಿಡಿ. ಕೂತಷ್ಟು ಏನಾಗುತ್ತೆ ಅಂದರೆ ನಿಮಗೆ ಜಿಗ್ನೆಗಳು ಹತ್ಕೊಳ್ಳೋ ಚಾನ್ಸ್ ತುಂಬಾ ಇರುತ್ತೆ. ನೀವು ಕೂತ್ಕೊಂಡಿಲ್ಲ ಅಂದರೂ ಹತ್ಕೊಡುತ್ತೆ, ಬಟ್ ಕೂತಷ್ಟು ನಿಮ್ಗೆ ಜಾಸ್ತಿ ಹತ್ಕೊಳ್ಳೋ ಚಾನ್ಸ್ ತುಂಬ ಇರುತ್ತೆ. ಸೊ ನೀವು ನಿಮ್ಮ ಡೆಸ್ಟಿನೇಷನ್ ಕಡೆ ವಾಕ್ ಮಾಡಿಕೊಂಡು ಆರಾಮಾಗಿ ನೀವು ರೀಚ್ ಆಗಿ, ಅದು ಒಳ್ಳೆಯದು. ದೇವರ ಕೃಪೆಯಿಂದ ನಾವು ಬೆಟ್ಟ ಹಿಡ್ಕೊಂಡು ಸನ್ನಿಧಾನಂ ರೀಚ್ ಆದ್ರಿ. ಸೊ ಸುಮಾರು 12 ಕಿಲೋಮೀಟರ್ ಬಂದು ನಾವು 7+ hours ತೊಗೊಂಡ್ರಿ. ಅಫ್ಕೋರ್ಸ್ ಮಲ್ಟಿಪಲ್ ಬ್ರೇಕ್ಸ್ ತೊಗೊಂಡ್ರಿ, ಅದೇನೋ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಈ ಟ್ರಿಪ್ಪನ್ನ ನಮ್ಮ ಲೈಫ್ ಟೈಮಲ್ಲೇ ಮರೆಯಲ್ಲ, ಅಷ್ಟು ಚೆನ್ನಾಗಿತ್ತು ಈ ಟ್ರಿಪ್ಪು. ಸೊ ದಯವಿಟ್ಟು ನಿಮ್ಮ ಒಂದು ಶಬರಿಮಲೆ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋ ನೋಡ್ತೀನಿ. ಸಿ ಯು, ಬಾಯ್. ಆ ದಿನ ನಮಗೂ ಗೊತ್ತಿರಲಿಲ್ಲ ಇದೇ ಸುಬ್ಬುದು ಶಬರಿಮಲೆ ಲಾಸ್ಟ್ ಟ್ರಿಪ್ ಆಗುತ್ತೆ ಅನ್ನೋದು. ಸೊ ನಾನು ಕೇಳ್ಕೊಳ್ಳೋದಲ್ಲ ಇಷ್ಟೇ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು, ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಆ ದೇವರು ಶಕ್ತಿ ಮತ್ತು ಧೈರ್ಯ ಕೊಟ್ಟು ಯಾವಾಗಲೂ ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದು. ಮಿಸ್ ಯು ಮಗ.